ಬೇಸಿಗೆ ಆರಂಭದಲ್ಲಿ ಜನರಿಗೆ ಕರೆಂಟ್ ಶಾಕ್. ದುಬಾರಿ ದುನಿಯಾದಲ್ಲಿ ಲೈಫ್ ಫುಲ್ ಕಾಸ್ಟ್ಲಿ ಗುರು. ದುಬಾರಿ ದುನಿಯಾದಲ್ಲಿ ಜನರ ಲೈಫ್ ಮತ್ತೆ ಕಾಸ್ಟ್ಲಿ ಆಗ್ತಾ ಇದೆ. ಹೌದು, ದಿನದಿಂದ ದಿನಕ್ಕೆ ಎಲ್ಲಾ ರೇಟ್ಗಳು ಹೆಚ್ಚಾಗ್ತಾ ಇದ್ದು ಜನರು ಕಂಗಾಲಾಗಿದ್ದಾರೆ. ಹಾಲು, ತರಕಾರಿ, ಮೊಟ್ಟೆ, ಚಿಕನ್, ಮಟನ್ ಆಯ್ತು. ಇದೀಗ ಮತ್ತೆ ಜನರಿಗೆ ಕರೆಂಟ್ ಶಾಕ್ ಎದುರಾಗಿದೆ. ಹೌದು, ಮುಂದಿನ ತಿಂಗಳಿನಿಂದ ಕರೆಂಟ್ ದರ ಏರಿಕೆ ಮಾಡುವ ಸಾಧ್ಯತೆ ಇದ್ದು ಜನರನ್ನ ಚಿಂತೆಗೀಡು ಮಾಡ್ತಾ ಇದೆ. ಎಸ್, ಸದ್ದಿಲ್ಲದೆ ಬೇಸಿಗೆ ಆರಂಭದಲ್ಲಿ ರಾಜ್ಯದ ಜನರಿಗೆ ಕರೆಂಟ್ ಶಾಕ್ ನೀಡೋಕೆ ಕೆಇಬಿ ಸಿದ್ಧತೆಯನ್ನ ನಡೆಸಿದೆ. ಎಸ್ಕಾಂಗಳ ಒತ್ತಾಯಕ್ಕೆ ಮಣಿದ ಕೆಇಬಿ ವಿದ್ಯುತ್ ದರ ಪರಿಷ್ಕರಣೆಗೆ ರೆಡಿಯಾಗ್ತಾ ಇದೆ. ಶೀಘ್ರದಲ್ಲಿಯೇ ಕರೆಂಟ್ ಬಿಲ್ ರಾಜ್ಯದಲ್ಲಿ ಪರಿಷ್ಕರಣೆಯಾಗಲಿದೆ. ವಿದ್ಯುತ್ ದರ ಏರಿಕೆ ಸಂಬಂಧ ಅಭಿಪ್ರಾಯ ಸಂಗ್ರಹವನ್ನ ಕೂಡ ಮಾಡಲಾಗಿದೆ. ವಿದ್ಯುತ್ ಖರೀದಿ ಸೇರಿ ಇನ್ನಿತರೆ ನೆಪವೊಡ್ಡಿ ಎಸ್ಕಾಂಗಳಿಂದ ದರ ಏರಿಕೆ ಪ್ರಸ್ತಾವನೆ ಮುಂದಿಟ್ಟಿದೆ. ಪ್ರತಿ ಯೂನಿಟ್ಗೆ ಸರಾಸರಿ 67 ಪೈಸೆ ಹೆಚ್ಚಳ ಮಾಡುವಂತೆ ಎಸ್ಕಾಂಗಳು ಮನವಿ ಮಾಡಿದೆ. ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಿಸಿದ ಬಳಿಕ ವಿದ್ಯುತ್ ಪರಿಷ್ಕರಣೆಗೆ ಕೆಇಆರ್ಸಿ ನಿರ್ಧರಿಸಲಿದೆ. ಇನ್ನು ಜನಸಾಮಾನ್ಯರಿಗೆ ಮಾರ್ಚ್ ಏಪ್ರಿಲ್ನಿಂದ ವಿದ್ಯುತ್ ದರ ಏರಿಕೆ ಬಿಸಿ ತಟ್ಟಲಿದೆ. ಈ ಬಾರಿ ದುಬಾರಿ ವಿದ್ಯುತ್ ದರ ಏರಿಕೆ ಸಾಧ್ಯತೆಯಿದ್ದು ಪ್ರತಿ ಯೂನಿಟ್ ಆಧಾರದ ಮೇಲೆ ವಿದ್ಯುತ್ ದರ ಏರಿಕೆ ಮಾಡಲು ಕೆಇಆರ್ಸಿ ನಿರ್ಧರಿಸಿದೆ. ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಿಸಿ ದರ ಏರಿಕೆ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಒಟ್ಟಲ್ಲಿ ದುಬಾರಿ ದುನಿಯಾದಲ್ಲಿ ಜನರಿಗೆ ವಿದ್ಯುತ್ ದರ ಏರಿಕೆಗೆ ಮುಂದಾಗಿದ್ದು ಏಪ್ರಿಲ್ನಲ್ಲಿ ವಿದ್ಯುತ್ ದರ ಏರಿಕೆ ಆಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.